ಹಿಜಾಬ್ಗೆ ಕೊಟ್ರಿ ಕೇಸರಿಗೂ ಕೊಡಿ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಕೆಂಡ ಮತ್ತೊಂದು ಸುತ್ತಿನ ಸಂಘರ್ಷ ಮತ್ತೊಂದು ಹೋರಾಟ ಇದುವೇ ಚದುರಂಗದ ಮೊದಲ ಸ್ಟೋರಿ ಹಿಜಾಬ್ ವರ್ಸಸ್ ಕೇಸರಿ ಈ ಶಾಲಾ ಕಾಲೇಜ್ಗಳಲ್ಲಿ ಇಸ್ಲಾಮಿಕ್ ಕಾರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಕೈಗೊಂಡಿರುವಂತದ್ದು ಅತ್ಯಂತ ಖೇದಕರವಾದಂತ ಸಂಗತಿ. ಬರೇ ಆ ಶಾಲಾ ಕೊಡಿ ಈ ಶಾಲಾ ಕೊಡಿ, ಆ ಶಾಲಾ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ರಾಜ್ಯದಲ್ಲಿ 2 ವರ್ಷಗಳ ಹಿಂದೆ ಅಥವಾ 3 ವರ್ಷಗಳ ಹಿಂದೆ ಆಗಿರುವಂತಹ ಬೆಳವಣಿಗೆಗಳಿವೆ. ಇನ್ಫ್ಯಾಕ್ಟ್ 2022ರಲ್ಲಿ ಆಗಿರುವಂತಹ ಬೆಳವಣಿಗೆಗಳಿವು. ಆ ಸಂದರ್ಭದಲ್ಲಿ ಆದಂಥದ್ದು ಹಿಜಾಬನ್ನು ಧರಿಸ್ಕೊಂಡು ಬರಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ವಾದ ಪ್ರತಿವಾದ ವಿವಾದ ಎಲ್ಲವೂ ಕೂಡ ನಡೀತು. ಉಡುಪಿಯ ಒಂದು ಕಾಲೇಜಿನಲ್ಲಿ ಶುರುವಾದಂತಹ ವಿಚಾರ ಇದು. ಅದಾದ ನಂತರ ಉಡುಪಿಯಿಂದ ಅದು ಕುಂದಾಪುರಕ್ಕೆ ಹೋಗುತ್ತೆ, ಕುಂದಾಪುರದಿಂದ ಹಾಗೆಯೇ ಅದು ನೋಡ್ತಾ ಇದ್ದಂತೆ ಮಂಡ್ಯ ಹಾಗೆಯೇ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸೋದಕ್ಕೆ ಶುರುವಾಗುತ್ತೆ. ಹಿಜಾಬ್ ವರ್ಸಸ್ ಕೇಸರಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಉಡುಪಿಯ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಬರೋದಕ್ಕೆ ಅವಕಾಶವನ್ನು ಕೇಳ್ತಾರೆ. ಅದು ಹೆಣ್ಣು ಮಕ್ಕಳ PU ಕಾಲೇಜ್ ಆಗಿರುತ್ತೆ. ಅಲ್ಲಿಂದ ಶುರುವಾದಂತಹ ವಿವಾದ ಕುಂದಾಪುರಕ್ಕೆ ತಲುಪಿದಾಗ ಕುಂದಾಪುರದಲ್ಲಿ ಹಿಜಾಬ್ ಅವರಿಗೆ ಹಾಕೊಂಡು ಬರೋದಕ್ಕೆ ಅವಕಾಶ ಕೊಟ್ಟರೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತೇಳಿ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕೊಂಡು ಬರೋದಕ್ಕೆ ನಿಂತು ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ಹಿಜಾಬ್ ಧರಿಸ್ಕೊಂಡು ಬಂದಂತಹ ವಿದ್ಯಾರ್ಥಿಗಳನ್ನು ಕಾಲೇಜಿನ ಗೇಟ್ನ ಹೊರಗಡೆ ನಿಲ್ಲಿಸುವಂತಹ ಕೆಲಸ ಆಯಿತು. ಅಲ್ಲಿಂದ ಅದು ಹೈಕೋರ್ಟ್ ಮೆಟ್ಲೇರಿತು, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಸಾಗಿದೆ. ಹೈಕೋರ್ಟ್ನಲ್ಲಿ ಈಗಾಗಲೇ ಬಂದಂತಹ ತೀರ್ಪಿನ ಪ್ರಕಾರವಾಗಿ ರಾಜ್ಯದಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಕಾರಣ ಹಿಂದಿನ ಸರ್ಕಾರದ ಅವಧಿಯಲ್ಲಿದ್ದಂತಹ ವಸ್ತ್ರ ಸಂಹಿತೆಯ ಅಂಶ. ವಸ್ತ್ರ ಸಂಹಿತೆಯಲ್ಲಿ ಇತ್ತು ಯಾವುದೇ ಯೂನಿಫಾರ್ಮನ್ನು ಹೊರತಾಗಿ ಬೇರೆ ಯಾವುದನ್ನು ಕೂಡ ಧರಿಸ್ಕೊಂಡು ಬರುವ ಹಾಗೆ ಅವಕಾಶ ಇರಲಿಲ್ಲ. ಈಗ ಸರ್ಕಾರ ಸಾಂಪ್ರದಾಯಿಕವಾಗಿರುವ ವಸ್ತ್ರಧಾರಣೆಗೆ ಅವಕಾಶ ಕೊಟ್ಟಿದೆ. ಅಂದರೆ ಹಿಜಾಬ್ ಅಥವಾ ತಲೆಗೆ ಸ್ಕಾರ್ಫ್, ಜನಿವಾರ, ಶಿವಧಾರ, ರುದ್ರಾಕ್ಷಿ ಅಂತೆಲ್ಲ ಸರ್ಕಾರ ವಿವರಣೆಯನ್ನು ಕೊಡ್ತಾ ಇದೆ. ಹಿಜಾಬ್ಗೆ ಯಾವಾಗ ಸರ್ಕಾರ ಅವಕಾಶ ಅಂತೇಳಿ ಹೇಳ್ತೋ ರಾಜಕೀಯವೂ ಕೂಡ ಶುರುವಾಗಿದೆ. ಯಾಕಂದರೆ ಹಿಜಾಬನ್ನು ನಿಲ್ಲಿಸಿರುವಂಥದ್ದು ಕೂಡ ರಾಜಕೀಯದ ಕಾರಣಗಳೊಂದಿಗೆ ಆಗಿದ್ದರಿಂದಾಗಿ ಈಗ ಕೇಸರಿ ಶಾಲ್ಗೂ ಅವಕಾಶ ಕೊಡಿ ಅಂತೇಳಿ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಆದರೆ ರಾಜಕಾರಣವನ್ನು ಬಿಡಿ, ಸುರಕ್ಷತೆಗೆ ಆದ್ಯತೆಯನ್ನು ಕೊಡಿ ಅಂತಿದೆ ರಾಜ್ಯ ಸರ್ಕಾರ. ಇಲ್ಲಿ ರಾಜಕಾರಣ ಯಾರು ಮಾಡಿದ್ರು ರಾಜಕಾರಣನೇ, ಅದು ಬಿಜೆಪಿ ಮಾಡಿದ್ರು ರಾಜಕಾರಣನೇ, ಅದು ಕಾಂಗ್ರೆಸ್ ಮಾಡಿದ್ರು ರಾಜಕಾರಣನೇ. ಈ ವಿಚಾರದಲ್ಲಿ ಈಗಾಗಲೇ ಒಮ್ಮೆ ವಿವಾದವನ್ನು ಸೃಷ್ಟಿಸಿ ಆದ ನಂತರ ನಡೆಯುವ ಪ್ರತಿ ಪ್ರಯತ್ನಗಳು ಕೂಡ ಹೊಸ ವಿವಾದಗಳಿಗೆ ಮುನ್ನುಡಿಯನ್ನು ಬರೆಯುತ್ತಂತೆ ಕಾಣ್ತಾ ಹೋಗ್ತಾ ಇದೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಯಾವಾಗ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರು ತತ್ಕ್ಷಣದಿಂದಲೇ ಈಗ ಕೇಸರಿ ಪಡೆಯವರು ಬೀದಿಗಿಳಿದಿದ್ದಾರೆ. ಕೈಗಳಲ್ಲಿ ಫೋಟೋಗಳನ್ನು ಹಿಡ್ಕೊಂಡಿದ್ದಾರೆ. ಶ್ರೀರಾಮ್ ಸೇನೆಯವರಿಗೂ ಕೂಡ ಹೊಸದಾಗಿ ಪ್ರತಿಭಟನೆಗೆ ಒಂದು ವಿಷಯ ಸಿಕ್ಕಿದೆ. ಹೀಗಾಗಿ ಅವರು ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಏನೆಲ್ಲ ಆಗ್ತಿದೆ, ಏನು ಕತೆ ಇದು, ಯಾವ ಉದ್ದೇಶಕ್ಕಾಗಿ, ಅಂದರೆ ರಾಜ್ಯದಲ್ಲಿ ಯಾವ ಉದ್ದೇಶಕ್ಕಾಗಿ ಇವೆಲ್ಲ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನಾವು ಗಮನಿಸಬೇಕು. ವಿಶೇಷವಾಗಿ ಅನುಮತಿಸಬಹುದಾದ ಸಾಂಪ್ರದಾಯಿಕ ವಸ್ತ್ರಗಳು ಅನ್ನುವಂಥದ್ರ ಆಧಾರದ ಮೇಲೆ ಈಗಾಗಲೇ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಪದ್ಧತಿ ಆಧಾರಿತ ಸಂಕೇತಗಳನ್ನು ಬಳಸೋದಕ್ಕೆ ಅವಕಾಶಗಳು ಇದ್ದಾವೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಪದ್ಧತಿ ಆಧಾರಿತವಾಗಿರುವಂತಹ ವಸ್ತ್ರಗಳು ಅದರಲ್ಲಿ ಬರುವಂಥದ್ದು ಯಾವ್ಯಾವುದು ಪದ್ಧತಿ ಆಧಾರಿತ ಪೇಟ, ಟರ್ಬನ್ ಇವುಗಳನ್ನು ಧರಿಸೋದಕ್ಕೆ, ಅಂದರೆ ಸಿಖ್ ಸಮುದಾಯದವರು ಬಳಕೆ ಮಾಡುವಂಥದ್ದು. ಜನಿವಾರ, ಪವಿತ್ರದಾರ, ಶಿವದಾರ ಹಿಂದೂಗಳು ಧರಿಸುವಂಥದ್ದು. ಹಾಗೆಯೇ ರುದ್ರಾಕ್ಷಿಯನ್ನು ಹಾಕೊಂಡು ಬರುವಂಥದ್ದಕ್ಕೆ ಇರುವಂತಹ ಅವಕಾಶಗಳು. ತಲೆ ವಸ್ತ್ರ ಹಿಜಾಬನ್ನು ಧರಿಸೋದಕ್ಕಿರುವಂಥ ವಸ್ತ್ರಗಳು, ಅಂದರೆ ಬುರ್ಕಾ ಅಲ್ಲ, ಹಿಜಾಬ್ ಮಾತ್ರ ಧರಿಸಿಕೊಂಡು ಬರೋದಕ್ಕಿರುವಂಥ ಅವಕಾಶಗಳು. 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅಂದರೆ ಸ್ಕೂಲ್ ಎಜುಕೇಷನ್ನ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ರಾಜ್ಯ ಸರ್ಕಾರದ ಪ್ರಕಾರ. ಇಲ್ಲಿ ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಮುಸ್ಲಿಂ ಸಮುದಾಯದ ಸಂಘಟನೆಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ವಿಶೇಷವಾಗಿ ಕೇಳಿದ್ದೂ ಕೂಡ ಇದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಕೂಡ ಇತ್ತು 2022ರಲ್ಲಿ.
ಈ ಕಡೆ ಹಿಂದೂ ಸಮುದಾಯದ ಸಂಘಟನೆಗಳ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಮತ್ತು ಹಿನ್ನೆಲೆಯಲ್ಲಿ ಸರ್ಕಾರವೂ ಕೂಡ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ನಿಲುವನ್ನು ತಾಳಿತ್ತು. ಆದರೆ ಯಾವಾಗ ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ಪ್ರಕಟಿಸಿದೆಯೋ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ತೋರಿಸ್ತಾರೆ. ನಾವು ಬರೀ ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲೆ ಇಲ್ಲ, ಶಾಲೆ ಹಾಕೊಂಡು ಬರೋಂಗಿಲ್ಲ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತ ಹೇಳಿದ್ರೆ. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಇಲ್ಲಾಂದರೆ ಯಾವುದು ಪ್ರಾಕ್ಟೀಸಲ್ಲಿದೆ ಅದಕ್ಕೆ ಮಾತ್ರ, ಯಾವುದು ಸಾಂಪ್ರದಾಯಿಕವಾಗಿದ್ದಾವೆ ಅವು ಮಾತ್ರ ಅನ್ನೋದನ್ನು ಸರ್ಕಾರ ಹೇಳಿದೆ. ಆದರೆ ಯಾವಾಗ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ಪ್ರಕಟಿಸ್ತೋ ಆವಾಗ ಹಿಜಾಬ್ ಒಂದು ರೀತಿಯ ಸಂಘರ್ಷದ ವಸ್ತುವಾಗಿ ಮಾರ್ಪಟ್ಟಿದೆ. ಸರ್ಕಾರದ ಕೊಡ್ತಿರುವಂತಹ ಸಮರ್ಥನೆ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ರಾಜ್ಯ ಸರ್ಕಾರ. ಇದನ್ನೇ ಹಿಜಾಬ್ ಪರವಾಗಿ ಹೋರಾಟ ನಡೆಸಿದಂತಹ ವಿದ್ಯಾರ್ಥಿನಿಯರು ಹಿಡ್ಕೊಂಡಿದ್ದಂತಹ ಪ್ಲಕಾರ್ಡ್ಗಳಲ್ಲಿ ಗೋಚರಿಸ್ತಾ ಇದ್ದಂಥದ್ದು ಕೂಡ ಅದು. ಹಿಜಾಬ್ ಅನ್ನುವಂಥದ್ದು ಕೇವಲ ಒಂದು ವಸ್ತ್ರ ಅಷ್ಟೇ ಅಲ್ಲ, ಅದೊಂದು ಶಾಂತಿಯ ಸಂಕೇತ, ಅದೊಂದು ಗೌರವದ ಸಂಕೇತ ಅಂತ ಅವರು ಪ್ರತಿಪಾದಿಸ್ತಾ ಇದ್ರು. ಈಗ ಸರ್ಕಾರ ಹೇಳ್ತಾ ಇದೆ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ ಅಂತ ಹೇಳ್ತಿದೆ. ಆದರೆ ಕೇಸರಿ ಪಡೆಯವರು ಹೇಳ್ತಾ ಇದ್ದಾರೆ ಇಲ್ಲ, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಗೆ ನೀವು ಅವಕಾಶವನ್ನು ಮಾಡಿಕೊಡ್ತಾ ಇದ್ರಿ. ಹಿಜಾಬ್ ಒಂದು ಧಾರ್ಮಿಕ ಆಚರಣೆಯ ಭಾಗ, ಹಾಗಾಗಿ ಧಾರ್ಮಿಕ ಆಚರಣೆಯ ಇಂತಹ ವಸ್ತ್ರಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ಕೇಸರಿ ಸಂಘಟನೆಗಳವರು ಹೇಳ್ತಾ ಇದ್ದಾರೆ. ಹಾಗೆಯೇ ಹಿಜಾಬ್ ಕಾರಣಕ್ಕೆ ಶಿಕ್ಷಣದಿಂದ ದೂರ ಆಗಬಾರ್ದು ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಅಂದರೆ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸ್ತಾ ಇಲ್ಲ ಅಥವಾ ಧರಿಸೋದಕ್ಕೆ ಅವಕಾಶ ಇಲ್ಲ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಅನ್ನುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸದೇ ಇರುವಂತಹ ತೀರ್ಮಾನಗಳಿಗೆ ಪೋಷಕರು ಬರಬಹುದು. ಹಾಗಾಗಿ ಅಂತಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರ ಇದನ್ನು ಹೇಗೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡುತ್ತೆ ಅನ್ನೋಂಥದ್ದನ್ನು ಹೇಳಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೂಡ 2022ರ ಘಟನೆಯ ನಂತರ ಎಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸದೇ ಇರುವಂಥದ್ದು, ಶಿಕ್ಷಣದಿಂದ ವಂಚಿತ ಮಾಡಿರುವಂತಹ ಪ್ರಕರಣಗಳು ನಡೆದಿದ್ದಾವೆ ಅನ್ನೋದನ್ನು ಬಹುಶಃ ರಾಜ್ಯ ಸರ್ಕಾರ ಸಬ್ಸ್ಟ್ಯಾನ್ಶಿಯೇಟ್ ಮಾಡಿರ್ತಿದ್ರೆ ಇದಕ್ಕೆ ಹೌದು ಸರ್ಕಾರ ಹೇಳ್ತಾ ಇರುವಂಥದ್ದು ಸರಿಯಾಗಿದೆ ಅಂತ ಒಪ್ಪಬಹುದಾಗಿತ್ತು. ಆದರೆ ಈ ವಿಚಾರದಲ್ಲಿ ಸರ್ಕಾರವು ಕೇವಲ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಅದು ಕೂಡ ಸರ್ಕಾರವೂ ಕೂಡ ಅದನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡುತ್ತಾ ಅಂತ ನೋಡಬೇಕು. ಇಲ್ಲಿ ಒನ್ಸ್ ಅಗೇನ್ ಬಿಜೆಪಿಯ ನಾಯಕರುಗಳು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನಿಂದ ಓಲೈಕೆಯ ರಾಜಕಾರಣ ಆಗ್ತಾ ಇದೆ, ಮುಸಲ್ಮಾನರನ್ನ ಓಲೈಕೆ ಮಾಡುವಂತಹ ಕಾರಣಕ್ಕಾಗಿ ಅಷ್ಟೇ ಇವರು ಈ ರೀತಿಯಾಗಿ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೆಯೇ ಸಮವಸ್ತ್ರದ ಜೊತೆಗೆ ಹಿಜಾಬನ್ನು ಧರಿಸ್ಬೋದು. ಅಂದರೆ ಸಮವಸ್ತ್ರ ಇಲ್ಲ ಅಂಥೇಳಿ ಅಲ್ಲ, ಅಥವಾ ಸಮವಸ್ತ್ರದ ಮೇಲೆ ಅವರು ಬುರ್ಕಾ ಹಾಕೊಂಡು ಬರೋದಕ್ಕೆ ಶಾಲೆಗಳ ಒಳಗಡೆ ಅಥವಾ ಕಾಲೇಜುಗಳ ಒಳಗಡೆ ಬುರ್ಕಾ ಹಾಕೊಂಡು ಓಡಾಡೋದಕ್ಕೆ ಅವಕಾಶಗಳಿಲ್ಲ. ಯೂನಿಫಾರ್ಮ್ ಧರಿಸಿರ್ತಾರೆ, ಅದರ ಜೊತೆಗೆ ಹೆಡ್ ಸ್ಕಾರ್ಫ್ ಆಗಿರುವಂಥ ಹಿಜಾಬನ್ನು ಧರಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಸಮವಸ್ತ್ರದ ಜೊತೆಗೆ ಹಿಜಾಬನ್ನು ಅವರು ಧರಿಸ್ಬೋದು ಅಂತೇಳಿ. ಆದರೆ ಇಲ್ಲಿ ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಸಮವಸ್ತ್ರ ಅನ್ನುವಂಥದ್ದೇ ಸಮಾನತೆ ಇದೆ, ಹೀಗಾಗಿ ಸಮವಸ್ತ್ರದ ಜೊತೆಗೆ ಎಕ್ಸ್ಟ್ರಾ ಇನ್ಯಾಕೆ ಬೇಕು, ಬೇರೆನ್ಯಾವುದೇ ಧಾರ್ಮಿಕ ಸಂಕೇತಗಳು ಅಥವಾ ಸಾಂಪ್ರದಾಯಿಕ ಉಡುಗೆಗಳು ಯಾಕೆ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಮವಸ್ತ್ರ ಅನ್ನುವಂಥದ್ದೇ ಸಮಾನತೆ, ಅದೇ ಸಾಕು ಅಂತ ಹೇಳಿ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಅಂತೇಳಿ ಸರ್ಕಾರ ಹೇಳುತ್ತೆ. ಯಾಕಂದರೆ ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಧಾರ್ಮಿಕ ಸಂಕೇತಗಳಾಗಿ ಹಿಂದೂಗಳು ಮತ್ತು ಮುಸಲ್ಮಾನರು ಅವರವರ ಪ್ರಾಕ್ಟೀಸ್ಗೆ ತಕ್ಕಂತೆ ಇರುವಂತಹ ಧಾರ್ಮಿಕ ಸಂಕೇತಗಳನ್ನು ಧರಿಸ್ತಾರೆ. ಅದರಲ್ಲಿ ಹಿಂದೂಗಳಿಗೆ
ಸರಿಯಾಗಿರುವಂಥದ್ದು ಮುಸಲ್ಮಾನರಿಗೆ ಸರಿಯಾಗಬೇಕು ಅಂತಿಲ್ಲ. ಮುಸಲ್ಮಾನರಿಗೆ ಇರುವಂತಹ ಸಾಂಪ್ರದಾಯಿಕ ಉಡುಗೆಗಳೇ ಹಿಂದೂಗಳಿಗೆ ಅದು ಇಲ್ಲ ಅದು ಸಾಂಪ್ರದಾಯಿಕ ಅಂತ ಅನ್ನಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾದಂತಹ ವಿವಾದದ ಒಂದು ಭಾಗ. ಈ ಕಾರಣಕ್ಕೆ ಈ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಆದರೆ ಧಾರ್ಮಿಕ ಸಂಕೇತಗಳಿಂದ ವಿಭಜನೆಯ ಭಾವ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಂದೂ ಸಂಘಟನೆಗಳವರು ಅಥವಾ BJP ನಾಯಕರುಗಳು ಕೂಡ ಸ್ಪಷ್ಟನೆಗಳನ್ನು ಕೊಡಬೇಕಾಗುತ್ತೆ. ಒಂದು ವಿಚಾರಗಳಿಗಾದಾಗ ಧಾರ್ಮಿಕ ಸಂಕೇತಗಳು ನಮ್ಮ ಭಾವನೆಗಳಿಗೆ ಧಕ್ಕೆ ಅಂತ ಬರುತ್ತೆ. ಇನ್ನೊಂದು ವಿಚಾರಗಳಿಗೆ ಬಂದಾಗ ಧಾರ್ಮಿಕ ಸಂಕೇತಗಳು ವಿಭಜನೆಯ ಭಾವವನ್ನು ಹೇಗೆ ಸೃಷ್ಟಿಸ್ತವೆ ಅನ್ನೋದನ್ನು ಅವರು ಕೂಡ ವಿವರಿಸಬೇಕಾಗುತ್ತೆ. ಇಲ್ಲಿ ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಸಮವಸ್ತ್ರದ ನಿಯಮಗಳಿಗೆ ಧಕ್ಕೆ ಆಗದಂಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಕೊಂಡು. ಆದರೆ ಕೇಸರಿ ಶಾಲು ಧರಿಸುವಂತಹ ಹಕ್ಕನ್ನು ಹಾಗಾದರೆ ನೀವು ಮೊಟಕುಗೊಳಿಸಬಾರ್ದು. ಒಂದು ವೇಳೆ ನೀವು ಸಮವಸ್ತ್ರ ಸಿದ್ಧಾಂತಕ್ಕೆ ಧಕ್ಕೆ ಆಗದಂಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡ್ತೀರಿ ಅಂತ ಹೇಳಿದ್ರೆ ನಮಗೆ ಕೇಸರಿ ಶಾಲನ್ನು ಧರಿಸ್ಕೊಂಡು ಬರೋದಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಹೇಳಬೇಕು. ಆದರೆ ಕೇಸರಿ ಶಾಲು ನಿಜಕ್ಕೂ ಸಾಂಪ್ರದಾಯಿಕವಾಗಿ ಎಲ್ಲ ಸಂದರ್ಭಗಳಲ್ಲಿ ಧರಿಸುವಂಥದ್ದ ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಇಲ್ಲಿ ರಾಜಕಾರಣದ ಹೊರತಾದಂಥ ಕಾರಣಗಳು ಏನಾದರೂ ಇದಾವ ಅನ್ನುವಂಥ ವಿವರಣೆಗಳು ಕೂಡ ಕೊಡಬೇಕಾಗುತ್ತೆ. ಮಕ್ಕಳ ಸಭ್ಯತೆ ಕಾಪಾಡುವಂಥದ್ದೇ ನಮ್ಮ ಆದ್ಯತೆ ಅಂತೇಳಿ ರಾಜ್ಯ ಸರ್ಕಾರ ಸಮರ್ಥನೆಯನ್ನು ಮಾಡ್ತಾ ಇದೆ. ಮಕ್ಕಳ ಸಭ್ಯತೆಯನ್ನು ಕಾಪಾಡುವಂಥದ್ದು ನಮ್ಮ ಆದ್ಯತೆ ಅಂತೇಳಿ. ಮಕ್ಕಳ ಸಭ್ಯತೆಯ ವಿಚಾರಕ್ಕೆ ಬಂದಾಗ ನಾರ್ಮಲ್ ಯೂನಿಫಾರ್ಮ್ ಧರಿಸಿದ್ರೆ ಅದರಲ್ಲಿ ಅಸಭ್ಯ ಏನಾದರೂ ಇದೆಯಾ? ಮಕ್ಕಳ ಸಭ್ಯತೆಯನ್ನು ಕಾಪಾಡುವಂಥದ್ದೇ ನಿಮ್ಮ ಹಕ್ಕಾಗಿರುವಾಗ ಯೂನಿಫಾರ್ಮ್ ಮಾತ್ರ ಧರಿಸಿಕೊಂಡು ಬಂದರೆ ಅದರಲ್ಲಿ ಸಭ್ಯತೆಯನ್ನು ಮೀರುವಂಥದ್ದು ಏನಿದೆ? ಯಾವುದೇ ಧಾರ್ಮಿಕ ಸಂಕೇತಗಳನ್ನು ಧರಿಸಿದರೆ ಮಾತ್ರ ಸಭ್ಯತೆ, ಇಲ್ಲಾಂದರೆ ಅದು ಸಭ್ಯತೆ ಅಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ? ಸರ್ಕಾರದ ಇಂತಹ ನಿಲುವುಗಳು ಕೂಡ ಇಲ್ಲಿ ಪ್ರಶ್ನಾರ್ಹವಾಗಿರ್ತವೆ. ರಾಜ್ಯಾದ್ಯಂತ ಹೋರಾಟ ಮತ್ತು ಆಂದೋಲನಕ್ಕೆ ಹಿಂದೂ ಪರ ಸಂಘಟನೆಗಳವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಶಿಕ್ಷಣ ಆಲ್ರೆಡಿ ರಾಜಕಾರಣದ ಬಹಳ ದೊಡ್ಡ ವಸ್ತುವಾಗಿದೆ. ಕರ್ನಾಟಕದಲ್ಲಿ ಇದು ಯಾವ್ಯಾವ ಸ್ವರೂಪದಲ್ಲಿ ನಡೆದಿದೆ ಅಂತೇಳಿ ನಾವು ನೋಡಿದ್ದೀವಿ ಹಿಂದೆಯೂ ಕೂಡ. ಆದರೆ ಇವತ್ತು ಯಾವಾಗ ಸರ್ಕಾರ ಇಂಥ ಒಂದು ನಿರ್ಧಾರವನ್ನು ಪ್ರಕಟಿಸ್ತೋ ರಾಜಕೀಯ ನಾಯಕರುಗಳು ಯಥಾ ಪ್ರಕಾರ ತಮ್ಮ ರಾಜಕಾರಣದ ಅಜೆಂಡಾವನ್ನು ಹಿಡ್ಕೊಂಡು ಮುನ್ನೆಲೆಗೆ ಬಂದಿದ್ದಾರೆ. ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜ್ಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಎದುರಿಸಲಿಕ್ಕಿದ್ದಾರೆ. ಏನು ಹಾಕ್ಕೋಬೇಕು ಏನು ಹಾಕ್ಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ BJP ಅವರು ತಕರಾರು ಎತ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ನಡೀತಾ ಇರುವಂಥ ವ್ಯವಸ್ಥೆನ ಯಾರೂ ಸುಮ್ಗೆ ವಿನಾಕಾರಣ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದಲ್ಲ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಅದು ಯಾವುದೇ ಸರ್ಕಾರ ಆಗಿರಲಿ ಅವರ ಜವಾಬ್ದಾರಿ. ನನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಯಾರು ಅತಿಯಾದಂಥ ಓಲೈಕೆಯನ್ನು ಮಾಡಿದಾರೋ ಅಂಥವರು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದ್ದಾರೆ, ಅಸ್ಸಾಂನಲ್ಲಿ ಏನಾಗಿದ್ದಾರೆ, ತಮಿಳುನಾಡಲ್ಲಿ ಏನಾಗಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಮರಿಬಾರ್ದಾಗಿತ್ತು. ಅತಿರೇಕದ ಪಾಪದ ಕೊಡ ಇವತ್ತು ತುಂಬಿದೆ. ಎಷ್ಟು ಯೂನಿವರ್ಸಿಟೀಸ್ ಮೋದಿ ಅವ್ರು ಬಂದ್ಮೇಲೆ ಕಟ್ಟಿದ್ದಾರೆ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕೊಳ್ಳಿ, ಈ ಶಾಲೆ ಹಾಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲೆಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಳಿಗೆ ಯಾಕೆ ಆಗ್ತಾ ಇಲ್ಲ ಅದನ್ನ ಹೇಳಿ. ಬರೇ ಬೇರೆಯವ್ರ ಮಕ್ಕಳಿಗೆ ಧರ್ಮಾಚರಣೆ, ಬೇರೆಯವ್ರ ಮಕ್ಕಳಿಗೆ ಶಿಷ್ಟಾಚಾರ ಇಲ್ಲ. ಜನಿವಾರ ರುದ್ರಾಕ್ಷಕ್ಕೆ ಕಂಪ್ಯಾರಿಸನ್ ಮಾಡುವಂಥ ಪ್ರಯತ್ನ ಇವರಿಂದ ಆಗ್ತಾ ಇದೆ. ಜನಿವಾರ ರುದ್ರಾಕ್ಷ ಏನೆಲ್ಲ ನಾವು ಧರಿಸ್ತೇವೆ ಅದು ಹೊರಗಡೆ ಧರಿಸುವಂಥದ್ದಲ್ಲ, ಒಳಗಡೆ ಧರಿಸುವಂಥದ್ದು. ಅದನ್ನು ಹಿಜಾಬಿಗೆ ಇಕ್ವಟ್ ಮಾಡುವಂಥ ಪ್ರಯತ್ನ ಇವರು ಮಾಡಿ ಅದನ್ನ ಮೂಲಕ ಹಿಜಾಬನ್ನು ಮನ್ನಣೆಗೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಿಂದೆ ಹೇಳಿದ ಹಾಗೆ ವಿದ್ಯಾರ್ಥಿಗಳು ನಾಳೆ ಕೇಸರಿ ಶಾಲನ್ನು ಧರಿಸ್ಕೊಂಡು ಬಂದರೆ ಇವರ ಆಟಿಟ್ಯೂಡ್ ಏನಿರ್ತದೆ, ಇವರ ರಿಯಾಕ್ಷನ್ ಏನಿರ್ತದೆ, ಅವ್ರು ಯಾಕೆ ಅದನ್ನು ಧರಿಸ್ಕೊಂಡು ಬರಬಾರ್ದು. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ಹೆದರಿದ್ದಾರೆ, ಎಲ್ಲೋ ಮುಸ್ಲಿಂ ವೋಟ್ಸು ನಾಳೆ ನಮಗೆ ಬೀಳದಿದ್ರೆ ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು.
ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿ ಜೆ ಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಬಿ ಜೆ ಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಇದರ ನಡುವೆ ಇದರ ಜೊತೆಗೇನೆ ಇಲ್ಲಿ ಒತ್ತಡವೇ ಕಾರಣ, ರಾಜ್ಯ ಸರ್ಕಾರ ಹೀಗೆಲ್ಲ ಮಾತನಾಡೋದಕ್ಕೆ ಒತ್ತಡವೇ ಕಾರಣ, ಈ ನಿರ್ಧಾರಕ್ಕೆ ಒತ್ತಡವೇ ಕಾರಣ ಅನ್ನುವಂತಹ ಮಾತುಗಳನ್ನು ನಾಯಕರುಗಳು ಹೇಳ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಿಂದ ಮುಸಲ್ಮಾನರ ಓಲೈಕೆ, ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸಲ್ಮಾನರ ಮತ ಕಡಿಮೆ ಆಯಿತು, ಹಾಗಾಗಿ ಮುಸಲ್ಮಾನರ ಓಲೈಕೆಗೆ ಇದೆಲ್ಲ ಕ್ರಮ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದ ನಡೆಯನ್ನು ವಿರೋಧಿಸಿ ಸಮಾವೇಶಕ್ಕೆ ಈಗ ಮುಸಲ್ಮಾನರ ನಾಯಕರುಗಳು ಸಜ್ಜಾಗಿದ್ರು. ರಾಜ್ಯ ಸರ್ಕಾರ ಇನ್ನೂ ಕೂಡ ಹಿಜಾಬ್ಗೆ ಅವಕಾಶ ಕೊಡ್ತಿಲ್ಲ ಅಂತೇಳಿ ಸಜ್ಜಾಗಿದ್ರು. ಅದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಮೇ 16ರಂದು ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ತಯಾರಿಯನ್ನು ಅವರು ಮಾಡ್ಕೊಂಡಿದ್ರು. ಆ ಒಂದು ಸಮಾವೇಶಕ್ಕಿಂತ ಮುಂಚಿತವಾಗಿ ಮುಸಲ್ಮಾನರನ್ನ ಓಲೈಕೆ ಮಾಡೋದಕ್ಕಾಗಿ ಕೊಟ್ಟ ಭರವಸೆ ಈಡೇರಿಸಿದ ಯೋಜನೆಗಳ ವರದಿಯನ್ನು ಈಗಾಗಲೇ ಮುಸಲ್ಮಾನ ನಾಯಕರುಗಳು ರೆಡಿ ಮಾಡ್ಕೊಂಡಿದ್ರು. ಅದರ ಆಧಾರದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಅವರು ನಿರ್ಧರಿಸಿದರು. ಮುಸ್ಲಿಂ ಸಮುದಾಯದ ಈ ಒತ್ತಡಕ್ಕೆ ಸರ್ಕಾರ ಮಾಡಿದ್ದಿದೆ ಅಂಥೇಳಿ ಕುಮಾರಸ್ವಾಮಿಯವರು ಹಾಗೂ ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಈಗ ರಾಜ್ಯದಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತಹ ಟೀಕೆಯನ್ನು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ತೋರಿಸ್ತಾರೆ ಏನು ಮಾಡ್ತಾ ಇದ್ರು. 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರಿಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು. ಹಿಜಾಬು ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂದರೆ ಅಲ್ಲಿ ಕೊಡಬಾರ್ದು ಅವಕಾಶನ. ಕೇಸರಿ ಶಾಲು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲ ಅನ್ನೋದಾದರೆ ಅನುಮತಿ ಕೊಡಬಾರ್ದು. ಇದರೊಳಗಡೆ ನಿಮ್ಮ ಜಾತ್ಯತೀತತೆ ಅನ್ನೋದು ಬೊಗಳೆ ಆಗಿದೆ, ಮತೀಯ ಓಲೈಕೆಯ ನೀತಿಯಾಗಿದೆ. ಬ್ಲಾಕ್ ಮೇಲಿಗೆ ಮಣಿದಿದ್ದೀರಿ. 16ನೇ ತಾರೀಕು ಅಂದರೆ ನಾಡಿದ್ದು ಅವರೆಲ್ಲ ಒಂದು ಸಭೆ ಸೇರ್ತಾರಂತೆ. ಆ ಸಭೆ ಸೇರಿ ಎಲ್ಲಿ ನಿಮ್ಮ ವಿರುದ್ಧ ಪತ್ವ ಓಡಿಸ್ತಾರೋ ಅನ್ನೋಂಥ ಭೀತಿಗೊಳಗಾಗಿದ್ದೀರಿ ನೀವು. ಹೀಗೆ ಇಲ್ಲಿ ಟೀಕೆಗಳು, ಆರೋಪಗಳು, ಪ್ರತ್ಯಾರೋಪಗಳು ಬರ್ತಾ ಇದ್ದಾವೆ. ಆದರೆ ಎಲ್ಲರೂ ಕೂಡ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಏನಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಶಾಲೆಗಳಲ್ಲಿ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಇವುಗಳಿಗಿಂತ ಜಾಸ್ತಿಯಾಗಿ ಯಾವ ವಸ್ತ್ರ ಧರಿಸ್ತಾರೆ ಅನ್ನುವಂಥದ್ದೇ ಮುಖ್ಯ ಆಗಿದೆ. ಕ್ಲಾಸ್ ರೂಮ್ ಒಳಗಡೆ ಹಿಜಾಬ್ ಧರಿಸುವಂಥದ್ದು, ಹೊರಗಡೆ ಧರಿಸೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಅಂದರೆ ಕ್ಲಾಸ್ ರೂಮ್ ಹೊರಗೆ ಎಂಟ್ರಿ ಆಗುವವರೆಗೂ ಕೂಡ ಧರಿಸ್ಬೋದು ಅನ್ನೋದು ಹಿಂದಿನ ಆದೇಶಗಳಲ್ಲೂ ಕೂಡ ಇದೆ. ಹಾಗಿರುವಾಗ ಅಲ್ಲಿ ಆವಾಗ ವಿಭಜನೆಯಾಗಿ ಕಾಣೋದಿಲ್ವಾ ವಿದ್ಯಾರ್ಥಿಗಳಿಗೆ, ಅಥವಾ ವಿದ್ಯಾರ್ಥಿಗಳಿಗೆ ಇವರು ಇಂಥ ಸಮುದಾಯದವರು ಹೇಳೋದು ಗೊತ್ತಿರೋದೇ ಇಲ್ವಾ ಶಾಲೆ ತರಗತಿಗಳಲ್ಲಿ? ಇಂತಹ ಪ್ರಶ್ನೆಗಳು ಕೂಡ ಇಲ್ಲಿದ್ದಾವೆ. ರಾಜಕಾರಣ, ರಾಜಕೀಯದ ಉದ್ದೇಶಗಳ ಸುತ್ತಲೂ ಕೂಡ ನಡೀತಾ ಇರುವಂತಹ ಈ ಕಾರಣದಿಂದಾಗಿ ಅಂತಿಮವಾಗಿ ಯಾರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ, ಹಿಜಾಬ್ ಧರಿಸುವ ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಸರ್ಕಾರದ ರಾಜಕಾರಣದ ಜಟಾಪಟಿಗಳ ಬಲಿಪಶುಗಳು ಆಗ್ತಾ ಇರುತ್ತೆ. ಅದನ್ನು ತಪ್ಪಿಸಬೇಕಾಗಿರುವಂಥ ಸರ್ಕಾರದ ಜವಾಬ್ದಾರಿ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕರ್ನಾಟಕದಲ್ಲೂ ಶುರುವಾಗ್ತಾ ಇದೆ SIR. ಮತಪಟ್ಟಿ ಪರಿಷ್ಕರಣೆ ಆದರೆ ಏನೇನು ತೊಂದರೆ ಆಗುತ್ತೆ, SIRಗಿರುವ ಆಕ್ಷೇಪಗಳು ಏನು ಅನುಕೂಲ ಆಗುತ್ತೆ, ಹಾಗೆಯೇ ಏನೆಲ್ಲ ಬದಲಾವಣೆಗಳು ಆಗ್ತವೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕರ್ನಾಟಕದಲ್ಲೂ SIR. ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ಮತಪಟ್ಟಿಯ ವಿಶೇಷ ಪರಿಷ್ಕರಣೆಯ ಅಂಶ ಈಗ ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾ ಇದೆ. ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ SIR ನಡೆದಿದೆ. ಮುಂದುವರೆದ ಭಾಗ ಈಗ ಕರ್ನಾಟಕದ ಸರದಿಯೂ ಬಂದಿದೆ. ಕರ್ನಾಟಕದಲ್ಲಿ SIR ಆಗ್ತಾ ಇದೆ. ಇದಕ್ಕೆ ಬೇಕಾದಂತಹ ತಯಾರಿಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಚುನಾವಣಾ ಆಯೋಗ SIR ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ. ಜೂನ್ 30ರಿಂದ ಪರಿಷ್ಕರಣೆ ಆಗುತ್ತೆ. ಅನಧಿಕೃತ
ಪಟ್ಟಿಗಳನ್ನು ಕಟ್ ಮಾಡಲಾಗುತ್ತೆ. ಅಂದರೆ ಅನಧಿಕೃತವಾಗಿ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರುಗಳಿದಾವೋ ಅವುಗಳನ್ನು ತೆಗೆದುಹಾಕಲಾಗುತ್ತೆ. ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ರಾಜಕೀಯದ ಜಟಾಪಟಿಯೂ ಕೂಡ ಜೋರಾಗಿರುವಂಥದ್ದು. ಮತಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ರಾಜಕೀಯದ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ಎಂದಿನಂತೆ SIR ಅನ್ನು ವಿರೋಧಿಸ್ತಾ ಇದೆ, ಬಿಜೆಪಿ ಎಂದಿನಂತೆ SIR ಅನ್ನು ಸಮರ್ಥಿಸ್ಕೊಳ್ತಾ ಇದೆ. ಆದರೆ ಯಾರು ವಿರೋಧಿಸ್ಲಿ ಯಾರು ಬಿಡ್ಲಿ, ಕರ್ನಾಟಕದಲ್ಲೂ ಕೂಡ SIR ಬರ್ತಾ ಇದೆ. SIRಗೆ ಈಗ ತಯಾರಿಗಳನ್ನು ಶುರುವಾಗಿದೆ. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಈಗಾಗಲೇ ಹೇಳಿದೆ. ಯಾವ್ಯಾವ ದಿವಸದಂದು ಏನೇನಾಗುತ್ತೆ, ಎಷ್ಟು ದಿವಸದ ಒಳಗಡೆ ಈ ಪ್ರಕ್ರಿಯೆ ಮುಗಿಯುತ್ತೆ ಅನ್ನೋದನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಇದು 3ನೇ ಹಂತದ SIR. ದೇಶಾದ್ಯಂತ 3ನೇ ಹಂತದ SIR 3.0 ಇದು. ಈಗ ದೇಶಾದ್ಯಂತ 3ನೇ ಹಂತದ SIR ನಡೆಸೋದಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ತಯಾರಿಯನ್ನ ಮಾಡ್ಕೊಂಡಿದೆ. ದೇಶಾದ್ಯಂತ ನಡೆಯಲಿರುವಂತಹ 3ನೇ ಹಂತದ SIR ನಲ್ಲಿ 16 ರಾಜ್ಯಗಳಲ್ಲಿ ಏಕಕಾಲದಲ್ಲಿ SIR ನಡೆಯುತ್ತೆ. 16 ರಾಜ್ಯಗಳಲ್ಲಿ SIR ನಡೀತಾ ಇರುವಂಥದ್ದು, ಅದರಲ್ಲಿ ಕರ್ನಾಟಕವೂ ಕೂಡ ಸೇರಿದೆ. ಹಾಗೆಯೇ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಈ ಬಾರಿ SIR ನಡೆಯುತ್ತೆ. ಮತಪಟ್ಟಿಗಳ ವಿಶೇಷ ಪರಿಷ್ಕರಣೆಯನ್ನು ಮಾಡ್ತಾರೆ. 3,94,000 BLOಗಳನ್ನ, ಬೂತ್ ಲೆವೆಲ್ ಆಫೀಸರ್ಗಳನ್ನ ಇದಕ್ಕಾಗಿ ನೇಮಕ ಮಾಡಲಾಗಿದೆ, ಹೆಸರಿಸುತ್ತೆ ಕೇಂದ್ರ ಚುನಾವಣಾ ಆಯೋಗ. ಹಾಗೆಯೇ 3,42,000 BLAಗಳ, ಬ್ಲಾಕ್ ಲೆವೆಲ್ ಏಜೆಂಟ್ಗಳ ನೇಮಕವನ್ನು ಕೂಡ ಇದಕ್ಕೆ ಮಾಡಲಾಗುತ್ತೆ. ಅವರು ಈ ವಿಶೇಷ ಮತಪಟ್ಟಿಯ ಪರಿಷ್ಕರಣೆಯನ್ನ ಮಾನಿಟರ್ ಮಾಡ್ತಾ ಹೋಗ್ತಾರೆ. 36,73,00,000 ಮತದಾರರ ಪರಿಶೀಲನೆ ಇದರಲ್ಲಿ ನಡೆಯುತ್ತಿದೆ. ಅಂದರೆ ಇಡೀ ದೇಶದಲ್ಲಿ ನಡೆಯುವಂತಹ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವಂತಹ 36,73,00,000 ಮತದಾರರ ಪಟ್ಟಿಗಳ ಪರಿಶೀಲನೆ ಈ ಒಂದು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. 2011ರ ಜನಗಣತಿಯನ್ನು ಆಧರಿಸಿ ಮನೆಗಳ ಲೆಕ್ಕವನ್ನ ಹಾಕಲಾಗುತ್ತೆ. ಅಂದ್ರೆ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಆ ಮನೆಗಳಲ್ಲಿರುವಂತಹ ಮತದಾರರ ಪಟ್ಟಿಯನ್ನು ಪರಿಶೀಲಿಸುವ ಕೆಲಸ ನಡೆಯುತ್ತೆ. ಮತದಾರರು, ಆಯೋಗದ ಅಧಿಕಾರಿಗಳು, ಪಕ್ಷಗಳ ಏಜೆಂಟ್ಗಳಿಂದ ಸರ್ವೆ ಕಾರ್ಯವನ್ನ ನಡೆಸಲಾಗುತ್ತೆ. ಮತದಾರರು, ಆಯೋಗದ ಅಧಿಕಾರಿಗಳು, ಪಕ್ಷಗಳ ಏಜೆಂಟ್ಗಳು ಇವರುಗಳಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸರ್ವೆ ಕಾರ್ಯ ನಡೆಯುವಂಥದ್ದಿದೆ. ಆ ಸರ್ವೆಯ ಸಂದರ್ಭದಲ್ಲಿ ಪ್ರತಿ ಬೂತ್ಗೂ ಕೂಡ ಪಕ್ಷಗಳಿಂದ ಏಜೆಂಟ್ಗಳನ್ನು ನೇಮಕ ಮಾಡಲಾಗುತ್ತೆ. ಅಂದರೆ ಇಲ್ಲಿ ರಾಜಕೀಯ ಪಕ್ಷಗಳ ಪಾಲುದಾರಿಕೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಪಕ್ಷಗಳ ಏಜೆಂಟ್ರಿಗೂ ಕೂಡ ಗೊತ್ತಿರುತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ. ಕರ್ನಾಟಕದಲ್ಲಿ SIR ಯಾವಾಗ ನಡೆಯುತ್ತೆ ಅನ್ನೋದನ್ನು ಗಮನಿಸೋದಾದ್ರೆ, ಜೂನ್ 30ನೇ ತಾರೀಕಿನಿಂದ ಕರ್ನಾಟಕದಲ್ಲಿ SIR ಆರಂಭ ಆಗುತ್ತೆ. ಜೂನ್ 30ರಿಂದ ಶುರುವಾಗುತ್ತೆ. 59,050 BLOಗಳನ್ನ ಇದಕ್ಕಾಗಿ ನೇಮಕ ಮಾಡಲಾಗಿದೆ. 59,050. 25,284 BLAಗಳನ್ನು ಕೂಡ ಇದಕ್ಕಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. 5,55,74,006 ಮತದಾರರ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಈ ಬಾರಿಯ SIR ನಲ್ಲಿ ಕರ್ನಾಟಕದಲ್ಲಿರುವಂತಹ ಒಟ್ಟು ಮತದಾರರ ಪಟ್ಟಿಯನ್ನು ಪರಿಶೀಲನೆ ನಡೆಸಲಾಗುತ್ತೆ. ಜೂನ್ 30ರಿಂದ ಜುಲೈ 29ರವರೆಗೆ, ಅಂದರೆ ಸರಿಸುಮಾರು 1 ತಿಂಗಳ ಕಾಲ ಮನೆಗಳಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಪ್ರತಿ ಮನೆಗೆ ಹೋಗಿ ಮತಪಟ್ಟಿಯಲ್ಲಿರುವಂತಹವರು ಇದ್ದಾರಾ, ಬದುಕಿದಾರಾ, ಸತ್ತಿದಾರಾ, ಅಥವಾ ಬೇರೆ ಕಡೆಗೆ ಹೋಗಿದ್ದಾರಾ, ಬೇರೆ ಕಡೆಯಲ್ಲಿ ಮನೆ ಮಾಡಿದ್ದಾರಾ, ಇದರ ಬಗೆಗಿನ ಲೆಕ್ಕವನ್ನು ಕೇಳ್ತಾರೆ. ಜುಲೈ 29ರಂದು ಬೂತ್ಗಳ ವಿಂಗಡಣೆಯನ್ನ ಮಾಡಲಾಗುತ್ತೆ. ಹಾಗೆಯೇ ಆಗಸ್ಟ್ 5ರಂದು ಮತದಾರರ ಕರಡು ಪ್ರತಿಯನ್ನ ಸಿದ್ಧಗೊಳಿಸಲಾಗುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಮತ್ತು ತಿದ್ದುಪಡಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗುತ್ತೆ. ಸೆಪ್ಟೆಂಬರ್ವರೆಗೂ ಇದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆ ಮತ್ತು ತಿದ್ದುಪಡಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾವುದೇ ಆಕ್ಷೇಪಣೆಗಳಿದ್ದರೆ ಅದನ್ನು ಸಲ್ಲಿಸಬಹುದು. ಅಕ್ಟೋಬರ್ 7ನೇ ತಾರೀಕಿನಂದು ಕರ್ನಾಟಕದ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ರಾಜ್ಯದಲ್ಲಿ ಇರುವ ಅಧಿಕೃತ ಮತದಾರರು ಎಷ್ಟು ಮಂದಿ ಅನ್ನುವಂಥದ್ದು ಅಕ್ಟೋಬರ್ 7ರಂದು ಕರ್ನಾಟಕದ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ಇಲ್ಲಿ SIRನ ಭಯ ಯಾವ ಕಾರಣಕ್ಕಾಗಿ ಇದೆ, ಅಕ್ರಮವಾಗಿ ನೆಲೆಸಿದವರಿಗೆ ಯಾರಿಗೆಲ್ಲ ಇದೆ ಅಂತ ನೋಡಿದ್ರೆ, ಅಕ್ರಮವಾಗಿ ರಾಜ್ಯದಲ್ಲಿ ನೆಲೆಸಿರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದು ಅವರು ವೋಟರ್ ID-ಗಳನ್ನು ಮಾಡ್ಕೊಂಡಿದ್ರೆ, ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಹೇಳಿತ್ತಲ್ಲ ವೋಟ್ ಚೋರಿ ಅಂತ ಹೇಳ್ಕೊಂಡು, ಆ ಸಂದರ್ಭದಲ್ಲಿ ಮಹದೇವಪುರದಲ್ಲಿ ಉತ್ತರ ಪ್ರದೇಶದ ವ್ಯಕ್ತಿ, ಮುಂಬೈನಲ್ಲಿ ಕೂಡ ಒಂದು ವೋಟರ್ ID-ಯಲ್ಲಿ ಇದ್ದುಕೊಂಡು ಬೆಂಗಳೂರಲ್ಲಿ ಮಾಡಿಕೊಂಡ್ರು. ಇಂತಹ ವ್ಯಕ್ತಿಗಳ ಹೆಸರುಗಳು
ಹೋಗ್ಬೋದು, ಅವರಿಗೆ ಭಯ ಇರುತ್ತೆ. ಸತ್ತವರ ಹೆಸರುಗಳು ಕೂಡ ಡಿಲೀಟ್ ಆಗುತ್ತೆ. ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟಂಥವರ ಹೆಸರುಗಳನ್ನು ನಾರ್ಮಲಿ ಆಗಿ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಹಾಗೆಯೇ 2 ಕಡೆಗಳಲ್ಲಿ, ಈಗ ಬೆಂಗಳೂರಿನಲ್ಲಿ ಒಂದು ಓಟ್ ಇರುತ್ತೆ, ಊರಲ್ಲಿ ಒಂದು ಇರುತ್ತೆ, ಬೆಂಗಳೂರಿನಲ್ಲಿ ಒಂದು ಓಟ್ ಇರುತ್ತೆ, ತಮಿಳುನಾಡಲ್ಲಿ ಒಂದು ಇರುತ್ತೆ, ಬೆಂಗಳೂರಿನಲ್ಲಿ ಒಂದು ಓಟ್ ಇರುತ್ತೆ, ಉತ್ತರ ಪ್ರದೇಶದಲ್ಲಿ ಒಂದು ಓಟ್ ಇರುತ್ತೆ. ಇಂತಹ 2 ಕಡೆಗಳಲ್ಲಿ ವೋಟರ್ ಲಿಸ್ಟ್ನಲ್ಲಿ ಹೆಸರುಗಳಿದ್ರೆ ಅವುಗಳನ್ನು ಡಿಲೀಟ್ ಮಾಡಿಸಲಾಗುತ್ತೆ. ಈಗ ಕರ್ನಾಟಕದಲ್ಲಿ ಮುಂದೆ ಬರುವಂತಹ ಎಲೆಕ್ಷನ್ಗಳು ಯಾವ್ಯಾವು ಇದ್ದಾವೆ ಅಂದರೆ GBA. ಆದರೆ ಅರ್ಥಾತ್ GBAಯನ್ನು ರಾಜ್ಯ ಚುನಾವಣಾ ಆಯೋಗದ ನಿರ್ಧಾರದ ಪ್ರಕಾರವಾಗಿಯೇ ನಾವು ಹೋಗೋದಿದ್ರೆ ಜೂನ್ 30ಕ್ಕೆ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಶುರುವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ GBA ಎಲೆಕ್ಷನ್ ಮುಗಿದು ಹೋಗಬೇಕಾಗತ್ತೆ. ಜೂನ್ 30ಕ್ಕೆ ಡೆಡ್ಲೈನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅಷ್ಟರೊಳಗಡೆ GBAಯನ್ನು ಮುಗಿಸಿ ಅಂತೇಳಿ, ಎಲೆಕ್ಷನ್ ಮುಗಿಸಿ ಅಂತ ಹೇಳಿದೆ. ರಾಜ್ಯ ಸರ್ಕಾರ ಪಿಟಿಷನ್ ಹಾಕೊಂಡು ಕೊಡ್ತಿದೆ. ಒಂದು ವೇಳೆ SIR ನಂತರ GBA ಆಗುತ್ತೆ, ಅದಕ್ಕಿಂತ ಮೊದಲು GBA ಮುಗಿಯುತ್ತಾ ಅನ್ನೋದನ್ನು ನೋಡಬೇಕು GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಇನ್ನು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಚುನಾವಣೆಯ ವಿಚಾರದಲ್ಲೂ ಕೂಡ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಈಗ ಇವರಿಗೆ ಜೂನ್ 30ರೊಳಗೆ ಅನ್ನುವಂತಹ ಟೈಮ್ ಬೌಂಡ್ ಇಲ್ಲದೇ ಇರೋದ್ರಿಂದಾಗಿ SIR ಇನ್ನೊಂದು ನೆಪ ಆಗುತ್ತೆ. ಹಾಗಾಗಿ SIR ಆದ ನಂತರ ಅಲ್ಲಿಗೆ ಅಕ್ಟೋಬರ್ ತಿಂಗಳವರೆಗೆ ನಾವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳ ಆಸೆಯನ್ನು ಬಿಡಬೇಕಾಗುತ್ತೆ. ಇನ್ನು ವಿಧಾನಸಭೆ ಚುನಾವಣೆಗಳು ಮುಂದೆ ಇನ್ನು 2 ವರ್ಷದ ನಂತರ ಬರುವಂತಹ ವಿಧಾನಸಭೆ ಚುನಾವಣೆಗೂ ಇದು ಅನ್ವಯ ಆಗುತ್ತೆ. ಲೋಕಸಭೆ ಚುನಾವಣೆಗೂ ಕೂಡ ಇದು ಅನ್ವಯ ಆಗುತ್ತೆ. ಬೈ ಎಲೆಕ್ಷನ್ಗಳಿಗೂ ಕೂಡ ಇದು ಅನ್ವಯ ಆಗಬಹುದು ಈಗ ನಡೆಸುವಂತಹ SIR. ಇನ್ನು ಸರಿಯಾದ ದಾಖಲೆ ನೀಡದಂತಹವ್ರಿಗೆ ತೊಂದರೆಗಳು ಎದುರಾಗಬಹುದು. ಸರಿಯಾದಂತಹ ದಾಖಲೆಗಳನ್ನು, ಯಾಕೆಂದರೆ ಕೇಂದ್ರ ಚುನಾವಣಾ ಆಯೋಗ ನಿಗದಿಪಡಿಸಿದೆ ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತೇಳಿ. ಆ ದಾಖಲೆಗಳನ್ನು ಸರಿಯಾಗಿ ಒದಗಿಸಿದರೆ ನಿಮ್ಮ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೆಸರು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದೇ ಇರುತ್ತೆ. ನಗರ ಪ್ರದೇಶದ ಬಾಡಿಗೆದಾರರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಾಗಬಹುದು. ಯಾಕೆಂದರೆ ಅವ್ರ ಊರಲ್ಲೊಂದು ವೋಟರ್ ID, ಇಲ್ಲೊಂದು ವೋಟರ್ ID ಇಟ್ಕೊಂಡು ಅಥವಾ ಸಮರ್ಪಕವಾದಂಥ ದಾಖಲೆ ಇಟ್ಕೊಳ್ಳದೇ ಇದ್ದರೆ ಅಂಥವ್ರಿಗೆ ಸಮಸ್ಯೆಗಳು ಎದುರಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಲಿಂಕ್ ಮಾಡದವರು ಕೂಡ ಈಗ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆಗಳು ಇದ್ದಾವೆ. ಹೀಗೆ ಕರ್ನಾಟಕದಲ್ಲಿ SIR ನಡೆಯುತ್ತೆ. ರಾಜಕೀಯದ ಜಟಾಪಟಿಯು ಕೂಡ ಇದರ ಜೊತೆಗೆ ಶುರುವಾಗುತ್ತೆ. ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಕರ್ನಾಟಕದ ಜನ ನೋಡಬೇಕಾಗುತ್ತೆ. ಆದರೆ SIRನಲ್ಲಿ ಪಾಲ್ಗೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಆಗಿರುತ್ತೆ.